ಹಲೋ ಗೈಸ್, ಹಾಯ್, ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನೋಡೋಣ ಸಿಪಿಯು ಬಗ್ಗೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಕಂಪ್ಯೂಟರ್ ಒಳಗೆ ಬರ್ತಕ್ಕಂಥ ಮೇನ್ ಪಾರ್ಟ್, ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನೀವು ತಿಳಿದುಕೊಳ್ಬೇಕು. ಮತ್ತೆ ಜಸ್ಟ್ ಇದು ನಮ್ಮ ರಿಸಲ್ಟ್, ನಾವು ಏನ್ ನಮಗೆ ವಿಜುವಲಿ ಏನ್ ಕಾಣಬೇಕು ಅನ್ನೋದನ್ನ ತೋರಿಸ್ಲಿಕ್ಕೆ ಮಾತ್ರ ಇದು ಇರುತ್ತೆ ಸ್ನೇಹಿತರೆ. ಆಕ್ಚುಲಿ ಕಂಪ್ಯೂಟರ್ ಇದಲ್ಲ. ಸೊ ಕಂಪ್ಯೂಟರ್ ಇರೋದು ಇದು ಸ್ನೇಹಿತರೆ. ಸೊ ಇದ್ರ ಒಳಗಡೆ ಎಲ್ಲ ಕೆಲಸ ಆಗುತ್ತೆ, ಎ ಟು ಜೆಡ್. ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಕೆಲಸ ಆಗೋದೇ ಸಿಪಿಯು ಒಳಗಡೆ ಸ್ನೇಹಿತರೆ. ಸೊ ಇದನ್ನ ನಾವು ಬೇಸಿಕಲಿ ಒಂದು ಬಾಕ್ಸ್ ಟೈಪ್ ಇರುತ್ತೆ, ಇದನ್ನ ಕೇಸ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಸೊ ಇದ್ರ ಜೊತೆಗೆ ಏನೇನು ಕನೆಕ್ಟ್ ಇರುತ್ತೆ, ಸೊ ಡಿಸ್ಪ್ಲೇ ಇರುತ್ತೆ, ಅಂದ್ರೆ ಮಾನಿಟರ್ ಅಂತ ಕರಿತೀವಿ ಸ್ನೇಹಿತರೆ. ಕಂಪ್ಯೂಟರ್ ಪದದಲ್ಲಿ ಮಾನಿಟರ್ ಅಂತ ಕರಿತೀವಿ ಇದನ್ನ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಬಹುದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಸೊ ನಾನು ಹಾಕ್ತಕ್ಕಂಥ ಎಲ್ಲ ಕಂಪ್ಯೂಟರ್ ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಇಲ್ಲಿ ನೋಡ್ಬೋದು ನೀವು ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ಚಾನಲ್ಗೆ ಫಸ್ಟ್ ನೋಡ್ಬೋದು, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿ ಬೆಲ್ ಬಟನ್ ಇರ್ತೈತಿ, ಸೊ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಇದರ ಸಿಪಿಯು ಜೊತೆಗೆ ನಾವು ಸ್ಪೀಕರ್ನ ಕನೆಕ್ಟ್ ಮಾಡ್ಕೋತೀವಿ. ನಾವು ಏನು ಸೌಂಡ್ನ ಕೇಳಿಸ್ಕೋತೀವಿ ನಾವು ಕಂಪ್ಯೂಟರಿಂದ, ಸೊ ಸ್ಪೀಕರ್ಗೆ ನಾವು ಸಿಪಿಯು ಜೊತೆಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಸಿಪಿಯು ಜೊತೆಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ನಾವು ಕೀಬೋರ್ಡ್ನ. ಸೊ ಕೀಬೋರ್ಡ್ ನೆಕ್ಸ್ಟ್ ಸಿಪಿಯು ಜೊತೆಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಮೌಸ್. ಸೊ ಒಂಥರ ಆಲ್ರೌಂಡರ್. ಕ್ರಿಕೆಟ್ ಒಳಗೆ ಯಾವ ರೀತಿ ಬಾಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಅಲ್ಲಿ ಯಾವ ರೀತಿ ಆಲ್ರೌಂಡರ್ ಇರ್ತಾರೆ, ಹಂಗೆ ನಮ್ಮ ಸಿಪಿಯು ಆಲ್ರೌಂಡರ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಜೊತೆಗೆ ಏನೇನು ಕನೆಕ್ಟ್ ಇರ್ತಾ, ಪವರ್ ಸಪ್ಲೈ. ಸೊ ಇದಕ್ಕೆ ನಾವು ಪವರ್ ಸಪ್ಲೈ ಕನೆಕ್ಟ್ ಮಾಡ್ಕೋತೀವಿ ನಾವು ಇದಕ್ಕೆ. ಓಕೆ, ನೆಕ್ಸ್ಟ್ DVD, ರ್ಯಾಮ್, ಡ್ರೈವ್. ಸೊ ನಾವು ಸಿಡಿಗಳನ್ನ ಯೂಸ್ ಮಾಡ್ತಾ ಇದ್ವಿ ಅಂದ್ರೆ, ಸೊ ಅದನ್ನು ಕೂಡ ನಾವು ಇದರಲ್ಲಿ ಇಲ್ಲಿ ಮೇಲ್ಗಡೆ ಇರುತ್ತೆ. ಸಿಡಿಯಲ್ಲಿ ಇರ್ತಕ್ಕಂಥ ಮೂವಿ ಆಗಲಿ ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ಕೆಲಸ ಆಗಲಿ ಅದನ್ನ ನಾವು ಇಲ್ಲಿ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಅದ್ರ ಜೊತೆಗೆ ಇದು ಸಿಪಿಯು ಒಳಗಡೆ ಇರ್ತಕ್ಕಂಥದ್ದು ಮದರ್ ಬೋರ್ಡ್. ಸೊ ಎಲ್ಲಾ ಕೆಲಸಗಳನ್ನ ಈ ಒಂದು ಮದರ್ ಬೋರ್ಡ್ ಇದ್ರೊಳಗೆ ಏನೇನು ಇರ್ತಾವಪ್ಪ ಅಂದ್ರೆ ಸಿಪಿಯು ಇರ್ತೈತಿ, IC ಇರ್ತೈತಿ, ಮತ್ತೆ ವೈರ್ಸ್, ಕನೆಕ್ಷನ್ ವೈರ್ಸ್ ಇರ್ತವೆ ಸ್ನೇಹಿತರೆ. ಓಕೆ, ಸೊ ಮದರ್ ಬೋರ್ಡ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸಿಪಿಯು ಒಳಗೆ ಇರ್ತಕ್ಕಂಥದ್ದು ಸಿಪಿಯು ನೆಕ್ಸ್ಟ್ ಪ್ಲಸ್ ಫ್ಯಾನ್. ಸೊ ಇದ್ರೊಳಗೆ ಹೀಟ್ ಆಗುತ್ತೆ, ಮೆಷಿನ್ ರನ್ ಆಗಬೇಕಾದ್ರೆ. ಸೊ ಕರೆಂಟ್ ತಗೊಂಡು ರನ್ ಆಗಬೇಕಾದ್ರೆ ಈ ಮೆಷಿನ್ ಅಂದ್ರೆ ಈ ಬಾಕ್ಸು ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಕೂಲ್ ಮಾಡಲಿಕ್ಕೆ ನಾವು ಒಂದು ಫ್ಯಾನ್ ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಓಕೆ, ಸೊ ಇದರಲ್ಲಿ ರ್ಯಾಮ್ ಇರುತ್ತೆ. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಈ ರೀತಿ ನೋಡ್ಬೋದು ನೀವು ಇಮೇಜ್ ನ. ರ್ಯಾಮ್ ಅದ್ರ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಇಲ್ಲಿ ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಈ ರೀತಿ BGA ಕಾರ್ಡ್ ಕೂಡ ಇದರ ಒಳಗಡೆ ಫಿಕ್ಸ್ ಆಗಿರುತ್ತೆ. ಸೌಂಡ್ ಕಾರ್ಡ್, ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಈಗ ನಾವು ಈ ಕಂಪ್ಯೂಟರ್ ಒಳಗೆ ಬಹಳಷ್ಟು ಡಾಟಾಗಳನ್ನ TB ಅಂದ್ರೆ ಟೆರಾಬೈಟ್ ಒಳಗಡೆ ನಾವು ಡಾಟಾನ ಸ್ಟೋರ್ ಮಾಡ್ತೀವಿ. ಸೊ ಹಾರ್ಡ್ ಡಿಸ್ಕ್ ಡ್ರೈವ್, ಸೊ ಇದು ವೆರಿ ಲಾರ್ಜ್ ಕೆಪಾಸಿಟಿಯಲ್ಲಿ ನಾವು ಡಾಟಾನ ಸ್ಟೋರ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಓಕೆ, ಸೊ ಮಾನಿಟರ್ ಆಗಿರ್ಬೋದು, ಸ್ಪೀಕರ್, ಕೀಬೋರ್ಡ್, ಮೌಸ್, ಸೊ ಎಲ್ಲವನ್ನು ನಾವು ಈ ಒಂದು ಸಿಪಿಯು ಜೊತೆಗೆ ಕನೆಕ್ಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಈಗ ಕಂಪ್ಯೂಟರ್ ಜೊತೆಗೆ ಏನೇನು ಕನೆಕ್ಟ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಡ್ವಿ. ಓಕೆ, ಸೊ ಈಗ ಕಂಪ್ಯೂಟರ್ ಒಳಗಡೆ ಯಾವ ರೀತಿ ಕೆಲಸ ಮಾಡುತ್ತೆ ಸಿಪಿಯು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಇದರಲ್ಲಿ ಎರಡು ಕೆಲಸ ಮೇನ್ಲಿ ಆಗುತ್ತೆ ಸ್ನೇಹಿತರೆ. ಏನೇನಪ್ಪಾ ಅಂದ್ರೆ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಆಪರೇಷನ್ ಅಥವಾ ಯೂನಿಟ್. ಸೊ ALU ಅಂತ ಕರಿತೀವಿ ಸ್ನೇಹಿತರೆ. ALU. ಸೊ ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸೊ ಸಿಟಿಗಳಲ್ಲಿ ಹಲವಾರು ಕ್ವಶನ್ಗಳನ್ನ ಇಲ್ಲಿ ನೋಡ್ಬೋದು ನೀವು. ALU ಗಣಕಯಂತ್ರದ ಸೂಚನೆಯ ಕಾರ್ಯಸೂಚನೆಗಳು ವಾಸ್ತವವಾಗಿ ಎಲ್ಲಿ ನಿರ್ವಹಿಸಲ್ಪಡುತ್ತದೆ. ಸೊ ಆಕ್ಚುಲಿ ಸಿಪಿಯು, ಇದರ ಆನ್ಸರ್ ಸಿಪಿಯು ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಹಲವಾರು ಕ್ವಶನ್ಗಳು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಫಸ್ಟ್ ನಾವು ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡ್ತಂದ್ರೆ ಸಿಪಿಯು ಇಲ್ಲಿ ಫಸ್ಟ್ ನಾವು ಇನ್ಪುಟ್ ನ ಕೊಡ್ತೀವಿ, ಒಂದು ಡಾಟಾನ ಕೊಡ್ತೀವಿ, ಕಂಪ್ಯೂಟರ್ ಒಂದು ಕೆಲಸನ ಹೇಳ್ತೀವಿ ಸ್ನೇಹಿತರೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಲೆಟರ್ನ ಟೈಪ್ ಮಾಡಬೇಕು. ಸೊ ಟೈಪ್ ಮಾಡ್ಬೇಕಂದ್ರೆ ನಾವು MS ವರ್ಡ್ ಅದನ್ನ ಸಾಫ್ಟ್ವೇರ್ ನ ಓಪನ್ ಮಾಡ್ಕೊತೀವಿ ಸ್ನೇಹಿತರೆ. ಆ ಅಪ್ಲಿಕೇಶನ್ MS ವರ್ಡ್ ಅಪ್ಲಿಕೇಶನ್ ನಾವು ಇಲ್ಲಿ ಓಪನ್ ಮಾಡ್ಕೋತೀವಿ. ಅಲ್ಲಿ ನಾವು ಕೀಬೋರ್ಡ್ ಇಂದ ಟೈಪ್ ಮಾಡ್ತೀವಿ, ಡಿಯರ್ ಸರ್, ಡಿಯರ್ ಮೇಡಮ್ ಅಂತ ಅಂದು. ಸೊ ಕೀಬೋರ್ಡ್ ಯೂಸ್ ಮಾಡ್ತೀವಿ ನಾವು ಬೇಸಿಕಲಿ ಇನ್ಪುಟ್ ಡಿವೈಸ್ ಆಗಿ. ಡಿಯರ್ ಸರ್ ಅಂತ ಟೈಪ್ ಮಾಡಿದ್ವಿ. ಸೊ ಟೈಪ್ ಮಾಡಿರ್ತಕ್ಕಂಥ ಡಾಟಾನ ಎಲ್ಲಿ ಹೋಗ್ತದ ಅಂದ್ರೆ ಮೇನ್ ಮೆಮರಿ. ಸೊ ಟೈಪ್ ಮಾಡಿರ್ತಕ್ಕಂಥ ಡಾಟಾ ಇಲ್ಲಿ ಮೇನ್ ಮೆಮರಿಗೆ ಬರುತ್ತೆ ಸ್ನೇಹಿತರೆ. ಸೊ ಮೇನ್ ಮೆಮರಿ ಅಂದ್ರೆ ಇದ್ರೊಳಗಡೆ ಎಲ್ಲ ಡಾಟಾ ನಾವು ಏನ್ ಟೈಪ್ ಮಾಡ್ತೀವಿ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ ಸ್ನೇಹಿತರೆ. ಸೊ ಆ ಸ್ಟೋರ್ ಆಗಿರ್ತಕ್ಕಂಥ ಡಾಟಾನ ಇಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ನಾವು ಕೊಟ್ಟಿರ್ತಕ್ಕಂಥ ಆಪರೇಷನ್ ಯಾವುದು, ಲಾಜಿಕಲ್ ಆಪರೇಷನ್, ಅರ್ಥಮೆಟಿಕ್ ಆಪರೇಷನ್, ಸೊ ಏನ್ ಅನ್ನೋದನ್ನ ಇಲ್ಲಿ ಸಿಪಿಯು ಐಡೆಂಟಿಫೈ ಮಾಡಿ ಆ ಕೆಲಸನ ಇಲ್ಲಿ ಕೊಡುತ್ತೆ ಸ್ನೇಹಿತರೆ. ಸೊ ಕೊಟ್ಟಿರ್ತಕ್ಕಂಥ ಕೆಲಸನ ಇಲ್ಲಿ ಮಾಡಿ ನಮ್ಗೆಲ್ಲವೂ ಪ್ರೋಸೆಸ್ ಮಾಡುತ್ತೆ ಒಳಗಡೆ. ಸಿಪಿಯು ಒಳಗಡೆ ಎಲ್ಲ ಪ್ರೋಸೆಸ್ ಮಾಡುತ್ತೆ. ಅರ್ಥಮೆಟಿಕ್ ಆಪರೇಷನ್, ಲಾಜಿಕಲ್ ಆಪರೇಷನ್ ಎಲ್ಲ ಪ್ರೋಸೆಸ್ ಮಾಡಿದ ಮೇಲೆ ನಮಗೆ ಸೊ ಫೈನಲಿ ನಮಗೆ ಈ ಒಂದು ರಿಸಲ್ಟ್ ನ ನಮಗೆ ಇಲ್ಲಿ ಕೊಡುತ್ತೆ ಸ್ನೇಹಿತರೆ. ಸೊ ಔಟ್ಪುಟ್ ಯಾವ್ದ್ರ ಮುಖಾಂತರ ಬರುತ್ತೆ ನಮಗೆ, ಪ್ರಿಂಟರ್ ಆಗಿರ್ಬೋದು ಅಥವಾ ಮಾನಿಟರ್ ಆಗಿರ್ಬೋದು. ಸೊ
ಸೊ ಇನ್ನು ಹಲವಾರು ಡಿವೈಸ್ಗಳಿದ್ದಾವೆ ಔಟ್ಪುಟ್ ಡಿವೈಸ್ಗಳಲ್ಲಿ. ಸೊ ಇಲ್ಲಿ ನೋಡ್ಬೋದು ನಾವು ಡಿಸ್ಪ್ಲೇ, ಅದಕ್ಕೆ ನಾವು ಮಾನಿಟರ್ ಅಂತ ಕರಿತೀವಿ. ಸೊ ಮಾನಿಟರಲ್ಲಿ ನಾವು ಒಂದು ಔಟ್ಪುಟ್ನ ರಿಸಲ್ಟ್ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಈ ಸ್ಟಾರ್ಟಿಂಗ್ ಏನ್ ನಾ ಡಾಟಾ ಕೊಟ್ಟಿರ್ತೀವಿ ಆ ಡಾಟಾ ದಿಂದ ಹಿಡಿದು ಔಟ್ಪುಟ್ ವರೆಗೂ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಯೂನಿಟ್ ಸ್ನೇಹಿತರೆ. ಸೊ ಪೂರ್ತಿ ಒಂದು ಕಂಪ್ಯೂಟರ್ ಅಲ್ಲಿ ಏನೇನು ಕೆಲಸ ಆಗ್ತೈತೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೂ, ಯಾವ ಕೆಲಸ ಫಸ್ಟ್ ಆಗಬೇಕು, ಯಾವ ಕೆಲಸ ಲಾಸ್ಟ್ ಆಗಬೇಕು, ಸೊ ಯಾವ್ಯಾವ ಪ್ರೊಸೆಸ್ ಸ್ಪೀಡ್ ಅಪ್ ಆಗಬೇಕು, ಸೊ ಎಲ್ಲವನ್ನು ಕಂಟ್ರೋಲ್ ಮಾಡೋದೇ ನಮ್ಮ CPU ಅಂದ್ರೆ ಕಂಟ್ರೋಲ್ ಯೂನಿಟ್. ಅದು ಎಲ್ಲಿರುತ್ತೆ, CPU ಒಳಗಡೆ ಇರುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು ಬೇಸಿಕ್ ಫಂಕ್ಷನ್ ಯಾವ ರೀತಿ ಮಾಡುತ್ತೆ ಅಂತ. ಸೊ ನಾವು ಈಗ ಇನ್ಪುಟ್ ಡಿವೈಸ್ಗಳಿಂದ ನಾವಿಲ್ಲಿ ಇನ್ಪುಟ್ ಕೊಡ್ತೀವಿ ಸ್ನೇಹಿತರೆ. ಬೈ ಯೂಸಿಂಗ್ ಇನ್ಪುಟ್ ಡಿವೈಸ್, ಎಕ್ಸಾಂಪಲ್ಗೆ ಕೀಬೋರ್ಡ್, ಮೌಸ್, ಮೈಕ್ರೋಫೋನ್, ಸ್ಕ್ಯಾನರು, ಕ್ಯಾಮ್ರಾ, ಸೆನ್ಸರ್, ಸೊ ಎಲ್ಲವೂ ಇನ್ಪುಟ್ ಡಿವೈಸ್ ಆಗಿರ್ತವೆ ಸ್ನೇಹಿತರೆ. ಇದರಿಂದ ನಾವು ಒಂದು ಡಾಟಾನ ಕೊಡ್ತೀವಿ, ಅದು CPU ಒಳಗಡೆ ಪ್ರೊಸೆಸ್ ಆಗುತ್ತೆ ಸ್ನೇಹಿತರೆ. ದ ಪ್ರೊಸೆಸಿಂಗ್ ದ ಡಾಟಾ. ಸೊ ಅಲ್ಲಿ ಮೆಮೊರಿ ಇರುತ್ತೆ, ಸೊ ರ್ಯಾಮ್ ಆಗಿರ್ಬೋದು, ರಾಮ್ ಆಗಿರ್ಬೋದು, ಸೊ ಹಾರ್ಡ್ ಡಿಸ್ಕ್ ಡ್ರೈವ್ ಆಗಿರ್ಬೋದು, ಸೊ ಎಲ್ಲವೂ ನಮ್ಗೆ ಇಲ್ಲಿ ಅವೈಲೇಬಲ್ ಇರ್ತವೆ ಸ್ನೇಹಿತರೆ. ಸೊ ಒಂದು ಡಾಟಾನ ಸ್ಟೋರ್ ಮಾಡ್ಕೊಳುತ್ತೆ, ಸ್ಟೋರ್ಡ್ ಇನ್ ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಎಲ್ಲವೂ ಪೆನ್ ಡ್ರೈವ್ ಆಗಿರ್ಬೋದು, ಆಪ್ಟಿಕಲ್ ಡಿವೈಸ್ ಡಿಸ್ಕ್ ಡ್ರೈವ್ ಆಗಿರ್ಬೋದು, ಸೊ ಎಲ್ಲವೂ ನಮ್ಗೆ ಇಲ್ಲಿ ಸ್ಟೋರೇಜ್ ಡಿವೈಸ್ ಆಗಿ ನಮಗೆ ಅವೈಲೇಬಲ್ ಇರ್ತವೆ ಸ್ನೇಹಿತರೆ. ನೆಕ್ಸ್ಟ್ ಎಲ್ಲ ಪ್ರೊಸೆಸ್ ಆದ್ಮೇಲೆ ನಮಗೆ ರಿಸಲ್ಟ್ ಅನ್ನ ಕೊಡುತ್ತೆ ಸ್ನೇಹಿತರೆ. ಔಟ್ಪುಟ್ ಫಂಕ್ಷನ್ ಅಂದ್ರೆ ಔಟ್ಪುಟ್ ಒಂದು ರಿಸಲ್ಟ್ ನ ನಮ್ಗೆ ಇಲ್ಲಿ ಕೊಡುತ್ತೆ ಬೈ ಯೂಸಿಂಗ್ ಔಟ್ಪುಟ್ ಡಿವೈಸ್. ಸೊ ಔಟ್ಪುಟ್ ಡಿವೈಸ್ ಗಳನ್ನು ಯೂಸ್ ಮಾಡ್ಕೊಂಡು ನಮಗೆ ಔಟ್ಪುಟ್ ಕೊಡುತ್ತೆ ಸ್ನೇಹಿತರೆ. ಸೊ ಮಾನಿಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಒಂದು ಸ್ಪೀಕರ್ ಆಗಿರ್ಬೋದು, ಹೆಡ್ಫೋನ್ ಆಗಿರ್ಬೋದು, ನಾವು ಯೂಸ್ ಮಾಡ್ತೀವಲ್ಲ ಹೆಡ್ಫೋನ್ಸ್, ಸೊ ಅದು ಒಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ ಸ್ನೇಹಿತರೆ. ಅಥವಾ ಸ್ಕ್ರೀನ್ ಪ್ರೊಜೆಕ್ಟರ್, ಸೊ ಮಕ್ಕಳಿಗೆಲ್ಲ ಈಗ ಪಾಠ ಮಾಡಲಿಕ್ಕೆ ಪ್ರೊಜೆಕ್ಟರ್ ಯೂಸ್ ಮಾಡ್ತೀವಿ. ಸೊ ಯಾವುದೇ ಒಂದು PPT ನ ರಿಪ್ರೆಸೆಂಟ್ ಮಾಡಬೇಕಂದ್ರೆ ಒಂದು ಪ್ರೊಜೆಕ್ಟರ್ ಹೆಲ್ಪ್ ನ ಯೂಸ್ ಮಾಡಿಕೊಂಡು ನಾವು ಔಟ್ಪುಟ್ ನ ತೋರಿಸ್ತೀವಿ ಸ್ನೇಹಿತರೆ. ಸೊ ಎಲ್ಲವೂ ಔಟ್ಪುಟ್ ಡಿವೈಸ್ ಆಗಿರ್ತವೆ ಸ್ನೇಹಿತರೆ. ಸೊ ಕೆಲವು ಪಾಯಿಂಟ್ ಗಳನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ CPU ಬಗ್ಗೆ. ಓಕೆ, ಸೊ ಫಸ್ಟ್ ನಾವು ಕೆಲವು ಪಾಯಿಂಟ್ ಗಳನ್ನ ಇಲ್ಲಿ ನಾವು ನೋಡೋಣ ಸ್ನೇಹಿತರೆ CPU ಬಗ್ಗೆ. ಓಕೆ, CPU ಅಂದ್ರೆ CPU is the brain of the computer. ಸೊ CPU ನ ನಾವು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ಇಟ್ ಈಸ್ ವೇರ್ ಆಲ್ ದ ಸರ್ಚಿಂಗ್ ಅಂಡ್ ಶಾರ್ಟಿಂಗ್, ಕ್ಯಾಲ್ಕುಲೇಟಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್ ಟೇಕ್ ಪ್ಲೇಸ್. ಸೊ ಎಲ್ಲವೂ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅಥವಾ ಡಿಸಿಷನ್ ಮೇಕಿಂಗ್ ಇಲ್ಲಿ ಒಂದು ಈ ಪ್ಲೇಸ್ ಅಲ್ಲಿ ನಮಗೆ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಹಾಗೆ ದ ಸ್ಪೀಡ್ ಆಫ್ CPU ಇಸ್ ಮೆಜರ್ಡ್ ಇನ್ ಗಿಗಾ ಹರ್ಟ್ಸ್. ಸೊ ನಾವು ಗಿಗಾ ಹರ್ಟ್ಸ್ ಅಲ್ಲಿ ನಾವು CPU ಸ್ಪೀಡ್ ಅನ್ನ ಮೆಜರ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್, a 1 gigahertz CPU can carry out 1 billion instruction per second. ಸೊ 1 gigahertz ಬಿಲಿಯನ್ಸ್ ಇನ್ಸ್ಟ್ರಕ್ಷನ್ ನ ಪರ್ ಸೆಕೆಂಡ್ ಅಲ್ಲಿ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಯಾವ ರೇಂಜ್ಗೆ ಇದು ಥಿಂಕ್ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಸೊ ಬಿಲಿಯನ್ಸ್ ಒಳಗಡೆ ನಮಗೆ ಇನ್ಸ್ಟ್ರಕ್ಷನ್ ತಗೊಳುತ್ತೆ ಸ್ನೇಹಿತರೆ 1 gigahertz ಅಲ್ಲಿ. ನೆಕ್ಸ್ಟ್, ಇಂಟೆಲ್ ಅಂಡ್ AMD ಆರ್ ದಿ ಮೋಸ್ಟ್ ಪಾಪ್ಯುಲರ್ CPU ಬ್ರ್ಯಾಂಡ್ಸ್. ಸೊ ಇಂಟೆಲ್ ಇಲ್ಲಿ ನೋಡ್ಬೋದು, ಇಂಟೆಲ್ ಕಂಪ್ನಿದ i3 ಕೋರ್ i7 ಇದೆ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಇದರ ಡಿಸೈನ್ ಇರುತ್ತೆ ಅಂತ. ಸೊ ಇದು ಫಿಕ್ಸ್ಡ್ ಆಗಿರುತ್ತೆ ನಮ್ಮ CPU ನಲ್ಲಿ. ಸೊ ಇದೊಂದು ಬ್ರೈನ್ ತರ ನಮ್ಮ ಕೆಲಸ ಮಾಡುತ್ತೆ. ಸೊ ಮನುಷ್ಯನ ಮೆದುಳಿನ ತರ ಇದು ಕೆಲಸ ಮಾಡುತ್ತೆ. ಯಾವ ಕೆಲಸನ ಯಾವ ಟೈಮಲ್ಲಿ ಮಾಡಬೇಕು ಎಲ್ಲವೂ ಕಂಟ್ರೋಲ್ ಮಾಡೋದು, ಮತ್ತೆ ಯಾವ್ಯಾವ ಡಿಸಿಷನ್ ತಗೊಳ್ಳೋದು, ಇದು ಕ್ಯಾಲ್ಕುಲೇಷನ್ ಪಾರ್ಟ್ ಅಥವಾ ಏನು ಅನ್ನೋದನ್ನ ಎಲ್ಲವೂ ಪ್ರತಿಯೊಂದನ್ನು ಡಿಸೈಡ್ ಮಾಡೋದೇ CPU ಸ್ನೇಹಿತರೆ. ಬ್ಲಾಕ್ ಡಯಾಗ್ರಾಮ್ ಯಾವ ರೀತಿ ಇನ್ಪುಟ್ ಡಿವೈಸ್ ಇಂದ ಕೊಡ್ತೀವಿ, ಮೆಮೊರಿ ಯೂನಿಟ್ ಬರುತ್ತೆ, ಅಲ್ಲಿ ಕಂಟ್ರೋಲ್ ಮಾಡುತ್ತೆ, ಎಲ್ಲವೂ ಅರ್ಥಮೆಟಿಕ್ ಅಥವಾ ಲಾಜಿಕ್ ಆಪರೇಷನ್ ಮಾಡುತ್ತೆ. ಸೊ ಎಲ್ಲ ಪ್ರೊಸೆಸ್ ಆದ್ಮೇಲೆ ನಮಗೆ ರಿಸಲ್ಟ್ ಕೊಡುತ್ತೆ ಔಟ್ಪುಟ್ ಡಿವೈಸ್ ಮುಖಾಂತರ. ಸೊ ಇದು CPU ನ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ನೀವು, ಕನ್ನಡದಲ್ಲಿ ನಾವು ಕೇಂದ್ರೀಯ ಸಂಸ್ಕರಣಾಂಗ ಅಂತ ಕರಿತೀವಿ ಸ್ನೇಹಿತರೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಕಂಪ್ಯೂಟರ್ ಒಳಗ ಸೊ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತಕ್ಕಂಥದ್ದು CPU ಸ್ನೇಹಿತರೆ. ಇದು ಗಣಕಯಂತ್ರದ ಅತ್ಯಂತ ಪ್ರಮುಖ ಭಾಗವಾಗಿದ್ದು ಸಂಸ್ಕರಣ ಅಂದ್ರೆ ಪ್ರೊಸೆಸರ್ ಅನ್ನು ಒಳಗೊಂಡಿರುತ್ತದೆ. i3 ಪ್ರೊಸೆಸರ್. ಸೊ ಇಲ್ಲಿ ನೋಡ್ಬೋದು ನೀವು, ಇದನ್ನ ಪ್ರೊಸೆಸರ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದು ಒಂದು ಚಿಪ್ ಇದೆಯಲ್ಲ, ಸೊ ಇದನ್ನ ನಾವು ಪ್ರೊಸೆಸರ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದನ್ನ ಗಣಕಯಂತ್ರದ ಮೆದುಳು, ದ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ ಸ್ನೇಹಿತರೆ, ಅಥವಾ ಗಣಕಯಂತ್ರದ ಹೃದಯ, ದ ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಅಂತ ಕರೆದ್ರು CPU ಅಥವಾ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರೆದ್ರು CPU ಆಗಿರುತ್ತೆ ಸ್ನೇಹಿತರೆ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಒಳಗ 3 ಪಾರ್ಟ್ ಬರ್ತಾವೆ ಸ್ನೇಹಿತರೆ. 3 ಯೂನಿಟ್ ಬರ್ತಾವೆ, ಯಾವ್ಯಾವ ಅಂದ್ರೆ ಕಂಟ್ರೋಲ್ ಯೂನಿಟ್, ಲಾಜಿಕ್ ಅರ್ಥಮೆಟಿಕ್ ಯೂನಿಟ್, ನೆಕ್ಸ್ಟ್ ಮೆಮೊರಿ ಯೂನಿಟ್. ಸೊ ಈ 3 ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ನಿಯಂತ್ರಣ ಘಟಕ, ದ ಗಣಕಯಂತ್ರದ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಸೊ ಏನೇನು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಎಲ್ಲವನ್ನು ಕಂಟ್ರೋಲ್ ಮಾಡೋದು ಕಂಟ್ರೋಲ್ ಯೂನಿಟ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಅಂಕಗಣಿತೀಯ ಮತ್ತು ತಾರ್ಕಿಕ ಘಟಕದ ಅರ್ಥಮೆಟಿಕ್ ಅಥವಾ ಲಾಜಿಕ್ ಯೂನಿಟ್ ನಿಯಂತ್ರಣಗಳಲ್ಲಿ ಗಣಕಯಂತ್ರಗಳಲ್ಲಿ ಲೆಕ್ಕಗಳನ್ನು ಮಾಡುವುದು ಮತ್ತು ತಾರ್ಕಿಕ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ. ಇದನ್ನ ಗಣಕಯಂತ್ರದ ಲೆಕ್ಕಾಚಾರ ತಲೆ ಅಂತ ಕರಿತೀವಿ ಸ್ನೇಹಿತರೆ. ದ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಥವಾ ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಸ್ಮರಣಾಂಗ ಘಟಕ ಅಂದ್ರೆ ಮೆಮೊರಿ ಯೂನಿಟ್. ಮೆಮೊರಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ನಾವು ಈ ಒಂದು ಭಾಗವನ್ನ ಯೂಸ್ ಮಾಡ್ಕೊಳ್ತೀವಿ ಸ್ನೇಹಿತರೆ.
ಗಣಕಯಂತ್ರದ ಮುಖ್ಯ ಭಾಗವಾಗಿದ್ದು ಕಚ್ಚಾ ದತ್ತಾಂಶ, ಸಂಸ್ಕರಿಸಿದ ಮಾಹಿತಿ ಮತ್ತು ಫಲಿತಾಂಶಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವುದು. ಸೊ ಮೆಮರೈಸ್ ಮಾಡ್ಕೊಳ್ಳುತ್ತೆ ಅಥವಾ ಅದನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ನಾವೇನು ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಕೊಡ್ತೀವಿ, ಸೊ ಎಲ್ಲವನ್ನು ಇದು ಸ್ಟೋರ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳುತ್ತೆ ಸ್ನೇಹಿತರೆ ಇದರಲ್ಲಿ. ಓಕೆ, ಸೊ ಕೆಲವು ಪ್ರಮುಖ ಕ್ವಶನ್ಗಳನ್ನು ನಾವು ಈಗ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಸೊ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಇಲ್ಲಿ ನೋಡ್ಬೋದು, ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ಸೊ ಇಲ್ಲಿ ಎಲ್ಲದರ ಬಗ್ಗೆ ನಾನು ಈ ಒಂದು ಕಂಪ್ಯೂಟರ್ ಕೋರ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಯಾವುದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಅಂದ್ರೆ, ಸೊ ಫಸ್ಟ್ ಜನರೇಷನ್ ಆಫ್ ದಿ ಕಂಪ್ಯೂಟರ್, ಸೊ ಯಾವ ಜನರೇಷನ್ ಯಾವ್ಯಾವ ಇದಾವೆ. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಜನರೇಷನ್ ಇಂದ 5th ಜನರೇಷನ್ ವರೆಗೂ ಎಲ್ಲ ವಿಡಿಯೋಗಳನ್ನು ನಾನು ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ದಯವಿಟ್ಟು ಚಾನಲ್ಗೆ ವಿಸಿಟ್ ಕೊಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಎಲ್ಲ ವಿಡಿಯೋಗಳನ್ನ ಫ್ರೀಯಾಗಿ ಮನೆಯಲ್ಲೇ ಕೂತ್ಕೊಂಡು ನೋಡ್ರಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರೋದು ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಒಳಗೆ ಯಾವ್ಯಾವ ಟೈಪ್ ಇದಾವೆ ಮತ್ತೆ ಯಾವುದರ ಬೇಸ್ ಮೇಲೆ ನಮಗೆ ಕಂಪ್ಯೂಟರ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು, ಡಿಜಿಟಲ್ ಕಂಪ್ಯೂಟರ್ ಆಗಿರ್ಬೋದು, ಅನಲಾಗ್ ಕಂಪ್ಯೂಟರ್ ಆಗಿರ್ಬೋದು, ಹೈಬ್ರಿಡ್ ಕಂಪ್ಯೂಟರ್ ಆಗಿರ್ಬೋದು. ಸೊ ಎಲ್ಲವೂ ಒಂದು ಕಂಪ್ಯೂಟರ್ನ ಆಧಾರದ ಮೇಲೆ ಇಲ್ಲಿ ಡಿವೈಡ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ಸೈಜ್ ಮೇಲೆ ಯಾವ್ಯಾವ ಸೈಜ್ ಇದಾವೆ ಕಂಪ್ಯೂಟರ್ ಅಂದ್ರೆ ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್, ಲ್ಯಾಪ್ಟಾಪ್. ಸೊ ಇವುಗಳಲ್ಲಿ ನಮಗೆ ಕಂಪ್ಯೂಟರ್ ಅವೈಲೇಬಲ್ ಇದಾವೆ ಸ್ನೇಹಿತರೆ. ಸೊ ಬೇಸ್ಡ್ ಆನ್ ಟೈಪ್ ಯಾವ್ಯಾವ ಇದಾವೆ, ಅನಲಾಗ್, ಡಿಜಿಟಲ್ ಮತ್ತೆ ಹೈಬ್ರಿಡ್. ಸೊ ಅನಲಾಗ್ ಮತ್ತೆ ಡಿಜಿಟಲ್ ಎರಡು ಕಾಂಬಿನೇಷನ್ ಆಗಿರ್ತಕ್ಕಂಥದ್ದೇ ಹೈಬ್ರಿಡ್ ಕಂಪ್ಯೂಟರ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಬೇಸ್ಡ್ ಆನ್ ಪರ್ಪಸ್, ಯಾವ್ಯಾವ ಪರ್ಪಸ್ ಯೂಸ್ ಮಾಡ್ತೀವಿ, ನಾವು ಜನರಲ್ ಪರ್ಪಸ್ ಯೂಸ್ ಮಾಡ್ತೀವಿ, ಪ್ರಿಂಟ್ ತಗೋಬಹುದು, ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ನಮ್ಮ ಗೇಮ್ ಆಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ಗಳನ್ನು ನಾವು ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂತ ಕರಿತೀವಿ ಸ್ನೇಹಿತರೆ. ಹಲವಾರು ಕೆಲಸಗಳನ್ನು ನಾವು ಇದರಲ್ಲಿ ಮಾಡ್ಕೋಬಹುದು ಸ್ನೇಹಿತರೆ. ಹಾಗೆ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್. ಸೊ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಅಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಸೈಂಟಿಸ್ಟ್, ಸೊ ಇಸ್ರೋ ಆಗಿರ್ಬೋದು, DRDO ಆಗಿರ್ಬೋದು, BEL ಆಗಿರ್ಬೋದು, ಸೊ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಬ್ಯಾಂಕಿಂಗ್ ಗಳಲ್ಲಿ ಕೂಡ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಹಾಗೆ ಬೇಸ್ಡ್ ಆನ್ ದಿ ಸೈಜ್ ಅಲ್ಲಿ ಮೈಕ್ರೋ ಕಂಪ್ಯೂಟರ್ ಆಗಿರೋದು, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್. ಸೊ ಎಲ್ಲದರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ಚಾನಲ್ಗೆ ವಿಸಿಟ್ ಕೊಡ್ರಿ. ಹಾಗೆ ಕಂಪ್ಯೂಟರ್ ನಾಲೆಜ್ನ ಪಡ್ಕೊಳ್ಳಿ ಸ್ನೇಹಿತರೆ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಒಳಗೆ ಯಾವ್ಯಾವ ಲ್ಯಾಂಗ್ವೇಜ್ ಇದಾವೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಮತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಅನ್ನೋದು ಕೂಡ ನಾವು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಇಲ್ಲಿ ನೋಡ್ಬೋದು ಎಲ್ಲ ಲ್ಯಾಂಗ್ವೇಜ್, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಎಲ್ಲದರ ಬಗ್ಗೆ ನಾವು ಆಲ್ರೆಡಿ ನಮ್ಮ ಕಂಪ್ಯೂಟರ್ ಚಾನಲ್ ಅಲ್ಲಿ ನೋಡಿದ್ವಿ ಸ್ನೇಹಿತರೆ. ಹಾಗೆ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್, ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಟಾಪಿಕ್. ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಯಾಕೆ ಯೂಸ್ ಮಾಡ್ತೀವಿ ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಇದರ ಒಂದು ವಿಡಿಯೋದಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ ಸ್ನೇಹಿತರೆ. ಸೊ ದಯವಿಟ್ಟು ಚಾನಲ್ಗೆ ಬನ್ನಿ, ಅಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ. ಸೊ ಎಲ್ಲ ವಿಡಿಯೋಗಳನ್ನ ಈಸಿಯಾಗಿ ನೋಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ನೇಹಿತರೆ. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ಇಲ್ಲಿ ನೋಡ್ಬೋದು ನಾವು ಕ್ವಶನ್ಗಳನ್ನು ಕೂಡ ನಾನು ಡಿಸ್ಕಷನ್ ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಟೈಪ್ ಆಫ್ ಇನ್ಪುಟ್ ಡಿವೈಸ್. ಸೊ ಇನ್ಪುಟ್ ಡಿವೈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ದಿನನಿತ್ಯ ನಾವು ಬಳಸ್ತಕ್ಕಂಥ ಇನ್ಪುಟ್ ಡಿವೈಸ್ಗಳು ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಹಲವಾರು ಡಿವೈಸ್ಗಳು ಇದಾವೆ ಸ್ನೇಹಿತರೆ ಇನ್ಪುಟ್ ಅಲ್ಲಿ. ಸೊ ಅದರ ಲಿಸ್ಟ್ ಅನ್ನ ಇಲ್ಲಿ ನೋಡ್ಬೋದು ನೀವು. ಪೂರ್ತಿ ಸಪರೇಟ್ ಆಗಿ ನಾನು ಒಂದು ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಅಲ್ಲಿ ಹೋಗಿ ನೀವು ಎಲ್ಲಾ ವಿಡಿಯೋಗಳನ್ನು ನೀವು ಈಸಿಯಾಗಿ ನೋಡ್ಬೋದು. ಆದಷ್ಟು ಎಲ್ಲಾ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇವತ್ತು ನಾವು ಡಿಸ್ಕಷನ್ ಮಾಡಿದ್ದು CPU ಬಗ್ಗೆ ಸ್ನೇಹಿತರೆ. ಸೊ ಈ ರೀತಿ ಒಂದು ಬಾಕ್ಸ್ ಇರೋದನ್ನ CPU ಅಂತ ಕರಿತೀವಿ. ಅದ್ರ ಬಗ್ಗೆ ನಾವು ಪೂರ್ತಿ ಡೀಟೇಲ್ ಆಗಿ ನೋಡಿದ್ವಿ ಸ್ನೇಹಿತರೆ. ಹಾಗೆ ನಾವು ಇಲ್ಲಿ ನೋಡೋಣ ಕ್ವಶನ್, ಈ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು. ಸೊ CPU ನಲ್ಲಿ ಕೇಳಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ಇವಾಗಿರ್ತವೆ ಸ್ನೇಹಿತರೆ. ಸೊ ಎಲ್ಲ CET-ಗಳಲ್ಲಿ ನಿಮಗೆ ಕೇಳ್ತಾರೆ. ಸೊ ಈಗ PDO ಆಗಿರ್ಬೋದು, ಹಾಗೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಗಣಕಯಂತ್ರದಲ್ಲಿ ಕಾರ್ಯಸೂಚನೆಗಳು ವಾಸ್ತವವಾಗಿ ಎಲ್ಲಿ ನಿರ್ವಹಿಸಲ್ಪಡುತ್ತವೆ. ಸೊ CPU ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಕೆಂಡ್ ಕ್ವಶನ್ ಬಂದು ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು. ಸೊ ಇದಕ್ಕೆ ಆನ್ಸರ್ ಬಂದು ಸಿಲಿಕಾನ್ ಆಗುತ್ತೆ ಸ್ನೇಹಿತರೆ. ಸೊ ನಾವು ಸಿಲಿಕಾನ್ ಯೂಸ್ ಮಾಡಿಕೊಂಡು ಒಂದು ಚಿಪ್ ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಚಿಪ್ ಅಂದ್ರೆ IC ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕಂಪ್ಯೂಟರ್ ನಲ್ಲಿರುವ IC ಯಾವುದನ್ನು ಪ್ರತಿನಿಧಿಸುತ್ತದೆ. IC ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ನೆಕ್ಸ್ಟ್ ಆಗಮ ಮಾಹಿತಿಗಳನ್ನೆಲ್ಲ ನಿರ್ಗಮ ಮಾಹಿತಿಯಾಗಿ ಪರಿವರ್ತಿಸಲು ಕೆಲಸವನ್ನು ಯಾವ ಘಟಕ ಮಾಡುವುದು. ಸೊ ಇಲ್ಲಿ ಇನ್ಪುಟ್ ಕೊಟ್ಟಿರ್ತಕ್ಕಂಥದ್ದನ್ನ ಪರಿವರ್ತನೆ ಮಾಡಿ ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡುವುದೇ CPU ಕೆಲಸ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗಿರುತ್ತೆ CPU. ಕ್ವಶನ್ ನಂಬರ್ 5, ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನದ ಮೇಲೆ ಪ್ರತಿನಿಧಿತವಾಗಿರುವುದಿಲ್ಲ. ಸೊ ಇದಕ್ಕೆ ಆನ್ಸರ್ ಬಂದ ALU ಆಗಿರುತ್ತೆ ಸ್ನೇಹಿತರೆ. ಸೊ ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸೊ ಇದು CPU ಒಳಗಡೆ ಇರುತ್ತೆ ಸ್ನೇಹಿತರೆ. ಸೊ ಇವೆಲ್ಲವೂ ಸ್ಪೀಕರ್ ಆಗಿರ್ಬೋದು, ಜಾಯ್ಸ್ಟಿಕ್ ಆಗಿರ್ಬೋದು,
ಪ್ಲಾಟರ್ ಆಗಿರ್ಬೋದು. ಸೊ ಎಲ್ಲವೂ ಔಟ್ಪುಟ್ ಇನ್ಪುಟ್ ಡಿವೈಸ್ ಆಗಿರ್ತವೆ ಸ್ನೇಹಿತರೆ. ಆದರೆ ಸಿಪಿಯು ಒಳಗಡೆ ಇರ್ತಕ್ಕಂಥದ್ದು ALU ಇರುತ್ತೆ ಸ್ನೇಹಿತರೆ. ಸೊ ಇದು ಇದರ ಮೇಲೆ ಡಿಪೆಂಡ್ ಆಗಿರಲ್ಲ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ ಕ್ವಶನ್ ನಂಬರ್ 6. ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತಿಸಬಲ್ಲ ಉಪಕರಣ ಯಾವುದು? ಸೊ ಇದಕ್ಕೆ ಆನ್ಸರ್ ಪ್ರೊಸೆಸರ್ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗಿರುತ್ತೆ. ಪ್ರೊಸೆಸರ್ ಅಂದ್ರೆ CPU ಒಂದು ದತ್ತಾಂಶ ಮಾಹಿತಿಯನ್ನ ನಮಗೆ ಒಂದು ಉಪಯುಕ್ತ ಮಾಹಿತಿಯನ್ನಾಗಿ ಮಾಡುವುದೇ ಪ್ರೊಸೆಸರ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದ ಸೂಕ್ಷ್ಮ ಕ್ರಿಯಾತ್ಮಕ ಎಂದರೆ ಅಥವಾ ಮೈಕ್ರೋ ಪ್ರೊಸೆಸರ್ ಅಂದ್ರೆ ಏನಂತ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಆನ್ಸರ್ ಬಂದ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಮೇಲೆ ಹೇಳಿದ ಎಲ್ಲವೂ ಸರಿ ಅಂತ ಹೇಳಿದೆ ಸ್ನೇಹಿತರೆ. ಋಣ ವಿದ್ಯುತಾತ್ಮಕ ಚೂರು ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂತಹದ್ದು. ನೆಕ್ಸ್ಟ್ ಇಲ್ಲಿ ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂತಹದ್ದು. ಸೊ ಎಲ್ಲ ಕೆಲಸಗಳನ್ನು ಇದು ಮೈಕ್ರೋ ಪ್ರೊಸೆಸರ್ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದ CPU ಅದರ ವಿಸ್ತರಿಸಿದ ರೂಪ. ಸೊ ಎಕ್ಸ್ಪಾನ್ಷನ್ ಕೇಳಿದ್ದಾರೆ ಸ್ನೇಹಿತರೆ. ಸೊ ಫುಲ್ ಫಾರ್ಮ್ ಕೇಳಿದ್ದಾರೆ ನಮಗೆ CPU. ಸೊ ಇದರ ಆನ್ಸರ್ನ ನಂಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ನೆಕ್ಸ್ಟ್ ಕ್ವಶನ್ ಬಂದ ಕ್ವಶನ್ ನಂಬರ್ 9. ಕಂಪ್ಯೂಟರ್ನ ಯಾವ ಘಟಕವು ಪ್ರೋಗ್ರಾಂಗಳು ಕಾರ್ಯಗತಗೊಳಿಸುವುದನ್ನು ನಿಯಂತ್ರಿಸುವುದು ಮಾತ್ರವಲ್ಲದೆ ಲೆಕ್ಕಾಚಾರಗಳನ್ನು ಮಾಡುತ್ತದೆ? ಸೊ ಯಾವ್ದಪ್ಪ ಇದಕ್ಕೆ ಆನ್ಸರ್ ಅಂತಂದ್ರ ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಸೊ ಕ್ವಶನ್ ನಂಬರ್ 10. ಒಂದು ಕಂಪ್ಯೂಟರ್ನ ಕಾರ್ಯನಿರ್ವಹಣೆಗೆ ಈ ಮುಂದಿನ ಯಾವುದು ಅವಶ್ಯಕತೆ ಕನಿಷ್ಠವಾಗಿರುತ್ತದೆ? ಸೊ ಮಾನಿಟರ್, ಕೀಬೋರ್ಡ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, CD ಡ್ರೈವ್. ಒಂದು ಕಂಪ್ಯೂಟರ್ನ ಕಾರ್ಯನಿರ್ವಹಣೆಗೆ ಈ ಮುಂದಿನ ಯಾವುದರ ಅವಶ್ಯಕತೆ ಕನಿಷ್ಠವಾಗಿರುತ್ತದೆ? ಸೊ CD ಡ್ರೈವ್. ಸೊ ಎಲ್ಲವೂ ನಮಗೆ ಮ್ಯಾಂಡೇಟರಿ ಆಗಿರ್ತವೆ ಸ್ನೇಹಿತರೆ. ಆಲ್ಮೋಸ್ಟ್ ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, CPU ಸೆಂಟ್ರಲ್ ಪ್ರೊಸೆಸಿಂಗ್ ಇದನ್ನು ಬಿಟ್ಟು ಬೇರೆ ಇದು ಇರಲಿಲ್ಲ ಅಂದ್ರೆ ಕೆಲಸನ ಆಗಲ್ಲ ಸ್ನೇಹಿತರೆ. ಸೊ CD ಡ್ರೈವ್. ಸೊ ನಾವು CD ನ ಎಕ್ಸ್ಟರ್ನಲಿ ಇದನ್ನ ಯೂಸ್ ಮಾಡಿದ್ರೆ ಆಯ್ತು, ಯೂಸ್ ಮಾಡಲಿಲ್ಲ ಅಂದ್ರೆ ಆಯ್ತು, ನಮ್ಮ ಕಂಪ್ಯೂಟರ್ ನಡೀತಿದೆ ಸ್ನೇಹಿತರೆ. ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವಿಲ್ಲಿ. ಕ್ವಶನ್ ನಂಬರ್ 11. ಯಾವುದನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯಲಾಗುತ್ತದೆ? CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದನ್ನ ನಾವು ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ. ಗಣಕಯಂತ್ರದ ತಲೆ ಎಂದು ಕರೆಯಲ್ಪಡುವ ಯಾವ ಭಾಗವು ದತ್ತಾಂಶವನ್ನು ಸಂಸ್ಕರಿಸುತ್ತದೆ? ಸೊ ಇದಕ್ಕೆ ಆನ್ಸರ್ ಬಂದ ಸಿ ಆಗಿರುತ್ತೆ ಸ್ನೇಹಿತರೆ. RAM. ಸೊ ಇದಕ್ಕೂ ಆನ್ಸರ್ ಬಂದ RAM ಆಗಿರುತ್ತೆ ಸ್ನೇಹಿತರೆ. ಗಣಕಯಂತ್ರದ ತಲೆ ಎಂದು ಕರೆಯಲ್ಪಡುವ ಯಾವ ಭಾಗವು ದತ್ತಾಂಶವನ್ನು ಸಂಸ್ಕರಿಸುತ್ತದೆ? RAM ಒಳಗೆ ಇಲ್ಲಿ ಸ್ಟೋರ್ ಆಗುತ್ತೆ ಸ್ನೇಹಿತರೆ ಡೇಟಾ. ಸೊ ಕ್ವಶನ್ ನಂಬರ್ 13. ಕಚ್ಚಾ ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತಿಸುವ ವಿದ್ಯುನ್ಮಾನ ಉಪಕರಣ ಯಾವುದು? ಸೊ ಇದಕ್ಕೆ ಆನ್ಸರ್ ಬಂದ ಎ ಇಸ್ ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಪ್ರೊಸೆಸರ್. ಸೊ ಪ್ರೊಸೆಸರ್ ಒಂದು ಮಾಹಿತಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ. ಗಣಕಯಂತ್ರದ ಯಾವ ಭಾಗವು ಗಣಿತದ ಕ್ರಿಯೆಯನ್ನು ನಿರ್ವಹಿಸುತ್ತದೆ? ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇದಕ್ಕೆ ಆನ್ಸರ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ. CPU ನಲ್ಲಿರುವ ಯಾವ ಅಂಗವು ಗಣಕಯಂತ್ರದ ವಿವಿಧ ಭಾಗಗಳನ್ನು ನಿಯಂತ್ರಿಸುತ್ತದೆ? ಸೊ ಇದಕ್ಕೆ ಆನ್ಸರ್ ಕಂಟ್ರೋಲ್ ಯೂನಿಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಕಂಟ್ರೋಲ್ ಮಾಡುವುದೇ ಕಂಟ್ರೋಲ್ ಯೂನಿಟ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. ಕಂಪ್ಯೂಟರ್ ನಲ್ಲಿರುವ ಚಿಪ್ ಯಾವುದರಿಂದ ತಯಾರಿಸಲ್ಪಡುತ್ತದೆ? ಮತ್ತೆ ರಿಪೀಟ್ ಆಗಿದೆ ನೋಡಿ ಸ್ನೇಹಿತರೆ ಕ್ವಶನ್. ಇದಕ್ಕೆ ಆನ್ಸರ್ ಬಂದ ಸಿಲಿಕಾನ್ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಸೊ ಸಿಲಿಕಾನ್ ಅಲ್ಲ ಸ್ನೇಹಿತರೆ. ಸಿಲಿಕಾನ್ ಅಂದ್ರೆ ಬೇರೆ ಮೆಟೀರಿಯಲ್ ಆಗುತ್ತೆ. ಸಿಲಿಕಾನ್ ಅನ್ನೋದೇ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಕ್ವಶನ್ ನಂಬರ್ 17. ಚಿಪ್ ಎಂಬುದು ಯಾವುದರ ಸಾಮಾನ್ಯ ಹೆಸರಾಗಿದೆ? ಚಿಪ್ ಅಂದ್ರೆ IC ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವಿಲ್ಲಿ. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಸೊ ಇದಕ್ಕೆ ಆನ್ಸರ್ ಡಿ CPU. ಕ್ವಶನ್ ನಂಬರ್ 19. ಗಣಕಯಂತ್ರಗಳು ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತಿಸುವುದಕ್ಕೆ ಏನೆಂದು ಕರೆಯುತ್ತಾರೆ? ಏನಂತ ಕರಿತೀವಿ? ಸಂಸ್ಕರಣೆ, ಪ್ರೊಸೆಸಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 20. ಮೆಮರಿ ಯೂನಿಟ್ ಈ ಕೆಳಗಿನವುದರ ಭಾಗವಾಗಿದೆ? CPU ನ ಭಾಗವಾಗಿದೆ ಸ್ನೇಹಿತರೆ ಮೆಮರಿ ಯೂನಿಟ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 21. ಕಂಪ್ಯೂಟರ್ ಸಾಮಾನ್ಯವಾಗಿ ಡ್ಯಾಶ್ ಅನ್ನು ಸಂಸ್ಕರಿಸುವುದು? ಸೊ ಸಾಮಾನ್ಯವಾಗಿ ಏನ ದತ್ತಾಂಶಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಸ್ನೇಹಿತರೆ.
ಸೊ ಡೇಟಾವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. 22ನೇ ಕ್ವಶನ್, ಒಂದೇ ಸಿಪಿಯುನಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರೋಗ್ರಾಮ್ಗಳನ್ನು ನಿರ್ವಹಿಸುವುದು ಹೀಗೆನ್ನುತ್ತಾರೆ. ಸೊ ಮಲ್ಟಿ ಪ್ರೊಸೆಸಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. 23ನೇ ಕ್ವಶನ್, ಈ ಕೆಳಗಿನ ಯಾವುದು ಕಂಪ್ಯೂಟರ್ನ 4 ಪ್ರಮುಖ ದತ್ತಾಂಶ ಕ್ರಮದ ಕಾರ್ಯಗಳಲ್ಲಿ ಪರಿಣಿತಿಸುವಂತಹ ಕಾರ್ಯವಲ್ಲ. ಸೊ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ, ದತ್ತಾಂಶ ಮಾಹಿತಿಯನ್ನು ವಿಶ್ಲೇಷಿಸುವುದು. ಸೊ ನೆಕ್ಸ್ಟ್ ಕ್ವಶನ್ ಬಂದ, ಸಿಪಿಯು ಏನನ್ನು ಒಳಗೊಂಡಿರುತ್ತದೆ? ಸಿಪಿಯು ಒಳಗೆ ಏನೇನಿರುತ್ತಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ, ಎಯು ಮತ್ತೆ ಎಎಲ್ಯು ಇರುತ್ತೆ ಸ್ನೇಹಿತರೆ. ಸಿಯು ಅಂದ್ರೆ ಕಂಟ್ರೋಲ್ ಯೂನಿಟ್, ಎಎಲ್ಯು ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 25, ಸಿಪಿಯುದ ಪ್ರಮುಖ ಕಾರ್ಯ ಯಾವುದು? ಸಿಪಿಯುನ ಮೇನ್ ಕೆಲಸ ಏನಪ್ಪಾ? ದತ್ತಾಂಶವನ್ನು ಓದಿ ಸಂಸ್ಕರಿಸಿ ಅರ್ಥೈಸಲು. ಎದಕ್ಕೆ ಬಳಸ್ತೀವಿ ನಾವು ಸಿಪಿಯುನ? ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ, ದತ್ತಾಂಶವನ್ನು ಓದಿ ಸಂಸ್ಕರಿಸಿ ಅರ್ಥೈಸಲು. ಸೊ ನಾವು ಸಿಪಿಯುನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಕ್ವಶನ್ ನಂಬರ್ 26, ಯಾವ ಹೇಳಿಕೆ ತಪ್ಪು? ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ಸೊ ಇದರ ಬಗ್ಗೆ ನಾವು ತಿಳ್ಕೊಂಡ್ರೆ ಇದಕ್ಕೆ ಆನ್ಸರ್ ಮಾಡಕ್ ಆಗೋದು ಸ್ನೇಹಿತರೆ. ಸೊ ಗಣಕಯಂತ್ರವು ಕೇವಲ ಸಾಂಖ್ಯಿಕ ದತ್ತಾಂಶವನ್ನು ಮಾತ್ರ ಸಂಸ್ಕರಿಸುತ್ತದೆ, ಇದು ತಪ್ಪು. ನೆಕ್ಸ್ಟ್ ಆಪ್ಷನ್, ಗಣಕಯಂತ್ರವು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡೂ ವಿದ್ಯುತ್ಮಕ ದತ್ತಾಂಶಗಳನ್ನು ವಿಶ್ಲೇಷಿಸುತ್ತದೆ. ಸೊ ಇದಕ್ಕೆ ಆನ್ಸರ್ ಬಂದ ಡಿ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಗಣಕಯಂತ್ರವು ಸಾಂಖ್ಯಿಕ ಹಾಗೂ ಸಾದೃಶ್ಯ ಎರಡೂ ರೀತಿಯ ದತ್ತಾಂಶಗಳನ್ನು ಸಂಸ್ಕರಿಸುತ್ತದೆ. ಸೊ ಅರ್ಥಮೆಟಿಕ್ ಅಂಡ್ ಲಾಜಿಕ್. ಸೊ ಸಾಂಖ್ಯಿಕ ಅಂದ್ರೆ ಅರ್ಥಮೆಟಿಕ್ ಆಗಿರುತ್ತೆ ಸ್ನೇಹಿತರೆ, ಸಾದೃಶ್ಯ ಅಂದ್ರೆ ಲಾಜಿಕಲ್ ಆಗಿರುತ್ತೆ ಸ್ನೇಹಿತರೆ. ಸೊ ಎಲ್ಲವನ್ನು ನಾವಿಲ್ಲಿ ದತ್ತಾಂಶಗಳನ್ನು ಸಂಸ್ಕರಿಸುತ್ತದೆ ಸ್ನೇಹಿತರೆ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ 27, ಸಿಪಿಯುನ ಯಾವ ಭಾಗವು ಲೆಕ್ಕ ಮಾಡಿ ತಾರ್ಕಿಕ ನಿರ್ಧಾರವನ್ನು ಕೈಗೊಳ್ಳುತ್ತದೆ? ಎಎಲ್ಯು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ, ಇಲ್ಲಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಕ್ವಶನ್ ನಂಬರ್ 28, ಗಣಕಯಂತ್ರದ ಎಲ್ಲಾ ಪರಿಕರಗಳನ್ನು ತನ್ನ ನಿಯಂತ್ರಣದಲ್ಲಿಡುವ ಗಣಕಯಂತ್ರದ ಭಾಗ ಯಾವುದು? ಸೊ ಗಣಕಯಂತ್ರದ ಎಲ್ಲ ಪರಿಕರಗಳನ್ನು ತನ್ನ ನಿಯಂತ್ರಣದಲ್ಲಿಡುವ ಗಣಕಯಂತ್ರದ ಭಾಗ ಯಾವುದು ಅಂದ್ರೆ ಸಿಪಿಯು ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಇದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದ 29, ಗಣಕಯಂತ್ರವು ದತ್ತಾಂಶವನ್ನು ಹೋಲಿಕೆ ಮಾಡುವ ಮತ್ತು ಸಂಕಲನ ಮಾಡುವ ಭಾಗ ಯಾವುದು? ಸೊ ಸಿಪಿಯು ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಸಿಪಿಯು ಒಳಗೆ ಇವೆಲ್ಲ ಕೆಲಸ ಆಗ್ತಾವು. ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 30, ಮೈಕ್ರೋ ಪ್ರೊಸೆಸರ್ ವೇಗವನ್ನು ಯಾವುದರಲ್ಲಿ ಅಳೆಯುವರು? ಸೊ ಮೈಕ್ರೋ ಪ್ರೊಸೆಸರ್ ಯಾವ್ದ್ರೊಳಗೆ ನಾವು ಯೂಸ್ ಮಾಡ್ತೀವಪ್ಪ, ಯಾವ್ದ್ರೊಳಗೆ ಮೆಷರ್ ಮಾಡ್ತೀವಿ ಅಂದ್ರೆ ಹರ್ಟ್ಜ್ ಒಳಗಡೆ, ಗಿಗಾ ಹರ್ಟ್ಜ್, ಮೆಗಾ ಹರ್ಟ್ಜ್. ಸೊ ಇದ್ರೊಳಗೆ ನಾವು ಮೈಕ್ರೋ ಪ್ರೊಸೆಸರ್ ವೇಗವನ್ನ ಅಳಿತೀವಿ ಸ್ನೇಹಿತರೆ. ಸೊ ಕ್ವಶನ್ ನಂಬರ್ 31, ಲೆಕ್ಕ ಬಿಡಿಸಲು ಮತ್ತು ಹೋಲಿಕೆ ಮಾಡಲು ಬಳಸುವ ಗಣಕಯಂತ್ರದ ಭಾಗ ಯಾವುದು? ಸೊ ಮತ್ತೆ ರಿಪೀಟ್ ಆಗೈತೆ ನೋಡ್ರಿ ಕ್ವಶನ್. ಇದಕ್ಕೆ ಆನ್ಸರ್ ಎಎಲ್ಯು ಆಗಿರುತ್ತೆ ಸ್ನೇಹಿತರೆ. 32 ಕ್ವಶನ್ ನಂಬರ್, ಸಿಪಿಯು ಯಾವ ಭಾಗವು ಕಂಪ್ಯೂಟರ್ನ ಇತರೆ ಅಂಗಗಳ ಕಾರ್ಯಗಳನ್ನು ಸಂಯೋಜಿಸುತ್ತದೆ? ಸೊ ಇದಕ್ಕೆ ಆನ್ಸರ್ ಬಂದ ಸಿ ಆಗಿರುತ್ತೆ ಸ್ನೇಹಿತರೆ, ಅಂದ್ರೆ ಕಂಟ್ರೋಲ್ ಯೂನಿಟ್. ಸೊ ಎಲ್ಲಾ ಕೆಲಸಗಳನ್ನು ಇದು ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ. ಸೊ ಯಾವ ಕೆಲಸ ಯಾವ್ದು ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದೇ ಸಿಪಿಯು ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 33, ಗಣಕಯಂತ್ರದಲ್ಲಿ ಸಿಪಿಯುನ ಕಾರ್ಯವೇನು? ಸೊ ಗಣಕಯಂತ್ರ ಒಳಗ ಸಿಪಿಯು ಏನ್ ಮಾಡ್ತಪ್ಪ? ಲೆಕ್ಕ ಬಿಡಿಸುವ ಮತ್ತು ಸಂಸ್ಕರಣೆ ಮಾಡುತ್ತದೆ. ಸೊ ಲೆಕ್ಕ ಬಿಡಿಸುತ್ತೆ ಮತ್ತು ಅದನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಮತ್ತು ಪ್ರೊಸೆಸಿಂಗ್ ಮಾಡುತ್ತೆ. ಸೊ ಇದರ ಕೆಲಸ ಬಂದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಕ್ವಶನ್ ನಂಬರ್ 34, ಪ್ರೊಸೆಸರ್ 3 ಪ್ರಮುಖ ಭಾಗಗಳು ಯಾವುವು? ಸೊ ಇದಕ್ಕೆ ಆನ್ಸರ್ ಬಂದ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಎಎಲ್ಯು, ಸಿಯು, ಎಂಯು. ಎಎಲ್ಯು ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಸಿಯು ಅಂದ್ರೆ ಕಂಟ್ರೋಲ್ ಯೂನಿಟ್, ಎಂಯು ಅಂದ್ರೆ ಮೆಮರಿ ಯೂನಿಟ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 37, ಸಿಪಿಯು ಮತ್ತೆ ಔಟ್ಪುಟ್ಗಳ ಮಧ್ಯದಲ್ಲಿ ಸಿಗ್ನಲ್ಗಳ ವರ್ಗಾವಣೆಯನ್ನು ನಿಯಂತ್ರಿಸುವ ಅಂಗ ಯಾವುದು? ಸೊ ಇದಕ್ಕೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ, ಮೆಮರಿ ಯೂನಿಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಸಿಪಿಯು ಮತ್ತು ಇನ್ಪುಟ್ಗಳ ನಡುವೆ ಅದು ಮೆಮರಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದು ಸ್ಟಾರ್ಟಿಂಗ್ ತಗೋದು ಮೆಮರಿ ಸ್ಟೋರ್ ಮಾಡ್ಕೊಂಡು ಆ ಪ್ರೊಸೆಸ್ನ ಕಂಟಿನ್ಯೂ ಮಾಡುತ್ತೆ ಸ್ನೇಹಿತರೆ. ಸೊ ಫೈನಲಿ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಆಗ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡ್ಕೊಳ್ರಿ ಸ್ನೇಹಿತರೆ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ರೀ.